ಟಾರ್ಗೆಟ್ 2028 ಬೆಚ್ಚಿ ಬೀಳಿಸಿದ ಜಾತಿ ಲೆಕ್ಕ. ಬ್ರಾಹ್ಮಣರ ಓಟ್ ಬರಲ್ಲ ಅಂತ ಕೆಲವೊಂದು ಕಡೆ ಮಾತುಗಳು ಕೇಳಿ ಬರ್ತಾ ಇತ್ತು. ಇದರ ಮಧ್ಯೆ ಈಗ ಡಿ ಕೆ ಶಿವಕುಮಾರ್ ಅವರು ಜಾತಿ ಲೆಕ್ಕಾಚಾರ ಹಾಕಿನೇ ಈ ಸಚಿವರ ಪಟ್ಟಿ ರೆಡಿ ಮಾಡಿದ್ರ ಅನ್ನೋ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹೈಕಮಾಂಡ್ ವರಿಷ್ಠರು ಕೂಡ ಯಾಕೆ ಬ್ರಾಹ್ಮಣರಿಗೆ ಹೆಚ್ಚು ಆದ್ಯತೆ ನೀಡಲಿಲ್ಲ, ಜಾತಿವಾರು ಲೆಕ್ಕಾಚಾರ ಹಾಕಿದ್ರ, ಹಾಗಾದರೆ ಜಾತಿ ರಾಜಕಾರಣ ನಡೀತಾ ಇದೆಯಾ ಅನ್ನೋದು ಈಗ ಸದ್ಯದ ಪ್ರಶ್ನೆಯಾಗಿದೆ. ಟಾರ್ಗೆಟ್ 2028 ಬೆಚ್ಚಿ ಬೀಳಿಸಿದ ಜಾತಿ ಲೆಕ್ಕಾಚಾರವನ್ನು ನೋಡ್ತಾ ಹೋಗೋದಾದ್ರೆ, ಡಿ ಕೆ ಪೂರ್ಣ ಸಂಪುಟ ರಚನೆಯಲ್ಲಿ ಕಾಂಗ್ರೆಸ್ ಸ್ಮಾರ್ಟ್ ಮೂವ್ ಮಾಡಿದೆ. ಪಕ್ಕಾ ಪ್ಲಾನ್ ಮಾಡಿ ಡಿ ಕೆ ಸಂಪುಟ ರಚನೆ ಮಾಡಿದ್ದಾರೆ ಕೈಪಡೆಯಲ್ಲಿ ಅನ್ನೋದು ಸದ್ಯದ ಪ್ರಶ್ನೆ. ಈಗ 2028 ಚುನಾವಣೆಯಲ್ಲಿ ಗೆಲುವಿನ ಫಸಲು ತರುವುದೇ ಟಾರ್ಗೆಟ್ ಆಗಿದೆ. 140ಕ್ಕೂ ಅಧಿಕ ಸೀಟ್ ಎಂದಿದ್ದಂಥ ಡಿ ಕೆ ಶಿವಕುಮಾರ್ ಮಾತು ನಿಜವಾಗುತ್ತಾ? ಟಾರ್ಗೆಟ್ 140 ರೀಚ್ ಆಗಲು ಇದೇ ಸಂಪುಟ ನೆರವಾಗುತ್ತಾ? ಡಿ ಕೆ ಸಂಪುಟ ವಿಸ್ತರಣೆ ವೇಳೆಯಲ್ಲಿ ಟಾರ್ಗೆಟ್ 140ರ ತಂತ್ರವನ್ನು ಹೂಡಲಾಗಿದೆ. ಈಗ ಜಾತಿ ಲೆಕ್ಕ ಹಾಕಿಯೇ ಸಂಪುಟ ವಿಸ್ತರಣೆಯನ್ನು ಮಾಡಿದ್ರ ಸಿಎಂ ಡಿ ಕೆ ಶಿವಕುಮಾರ್ ಅನ್ನೋದು ಈಗ ಸದ್ಯದ ಪ್ರಶ್ನೆ. ಡಿ ಕೆ ಪೂರ್ಣ ಸಂಪುಟ ರಚನೆಯಲ್ಲಿ ಕಾಂಗ್ರೆಸ್ ಸ್ಮಾರ್ಟ್ ಮೂವ್ ಮಾಡಿದೆ. ಯಾಕಂದರೆ ಬ್ರಾಹ್ಮಣರ ವೋಟ್ ಬ್ಯಾಂಕ್ ತೀರಾ ಕಡಿಮೆ ಕಾಂಗ್ರೆಸ್ಗೆ. ಅತಿ ಹೆಚ್ಚು ಬ್ರಾಹ್ಮಣ ಸಮುದಾಯ ಕಾಂಗ್ರೆಸ್ಗೆ ವೋಟ್ ಹಾಕೋದು ತೀರಾ ಕಡಿಮೆ. ಸೊ ಅದರಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದಂಥ ಇವರು ವೆಂಕಟೇಶ್ ಅವರಾಗಿರ್ಬೋದು ಅಥವಾ ಗುಂಡೂರಾವ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಇವರ ಹೆಸರು ಲಿಸ್ಟ್ನಲ್ಲಿ ಇಲ್ಲವೇ ಇಲ್ಲ. ಸೊ ಬ್ರಾಹ್ಮಣರನ್ನ ಅಲ್ಲಗೆಳೆದ್ರ, ಕಡೆಗಣಿಸಿದ್ರ ಅನ್ನೋದು ಈಗ ಸದ್ಯದ ಪ್ರಶ್ನೆ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಸೊ ಇದೆಲ್ಲದರ ಮಧ್ಯೆ ಈಗ ಕೆಲವೊಂದಿಷ್ಟು ಶಾಸಕರು ಕೂಡ ಮೆತ್ತಗಾಗಿದ್ದಾರೆ. 2 ತಿಂಗಳು ಅಳೆದು ತೂಗಿ ಸಂಪುಟ ರಚಿಸಿದಂಥ ಕಾಂಗ್ರೆಸ್ ಸರ್ಕಾರ 2028ರ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಅಂಕಿತವಾಗಿತ್ತು. ಅಲಕ್ಷಿತ ಸಮುದಾಯಗಳಿಗೆ ನ್ಯಾಯ ಕಲ್ಪಿಸದಂಥ ಕೈಪಡೆ. ಆದರೆ ಸಾಮಾಜಿಕ ನ್ಯಾಯದ ಮಾದರಿಗೆ ಕೈಪಡೆ ಮನೆ ಹಾಕಿದೆಯಾ? ಸಿದ್ದು ಸರ್ಕಾರವಿದ್ದಾಗ ತಯಾರಾಗಿತ್ತು ಜಾತಿ ಗಣತಿಯ ವರದಿ. ಅದೇ ವರದಿಯ ಆಧಾರದ ಮೇರೆಗೆ ಸಚಿವಗಿರಿಯ ಹಂಚಿಕೆ ಮಾಡಲಾಯ್ತಾ? ಡಿ ಕೆ ಸಂಪುಟದಲ್ಲಿ ಅಹಿಂದ ವರ್ಗಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಲಾಯ್ತಾ? ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರಿಗೆ ಹೆಚ್ಚು ಆದ್ಯತೆ ನೀಡಿದಂಗೆ ಕಾಣ್ತಾ ಇದೆ ಇಲ್ಲಿ. ಯಾಕಂದ್ರೆ ಅಹಿಂದ ನಾಯಕರಿಗೇನೆ ಜಾಸ್ತಿ ಇಲ್ಲಿ ಫೋಕಸ್ ಮಾಡಿದ್ದಾರೆ. ಅಹಿಂದ ಸಂಪುಟ ಬ್ರಾಹ್ಮಣರಿಗೆ ಅನ್ಯಾಯವಾಗಿದೆ ಅನ್ನೋ ಮಾತುಗಳು ಈಗ ಬ್ರಾಹ್ಮಣ ಸಮುದಾಯದಲ್ಲಿ ಬ್ರಾಹ್ಮಣ ಶಾಸಕರು ಈಗ ಹೆಚ್ಚಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ರಾಹ್ಮಣ ನಾಯಕರು ಸಿದ್ದು ಸರ್ಕಾರದಲ್ಲಿ ಬಂಜಾರ ಸಮುದಾಯಕ್ಕಿರಲಿಲ್ಲ ಆದ್ಯತೆ, ಆದರೆ ಡಿ ಕೆ ಸಂಪುಟದಲ್ಲಿ ಬಂಜಾರ ಸಮುದಾಯಕ್ಕೆ ಚಾನ್ಸ್ ಸಿಕ್ಕಿದೆ. ಹಿರಿಯರ ಅನುಭವ ಪರಿಗಣನೆ ಜೊತೆಗೆ ಕಿರಿಯರಿಗೂ ಕೂಡ ಲಾಟರಿ ಲಭಿಸಿತ್ತು. 19 ಜನರ ಪೈಕಿ 8 ಮಂದಿಗೆ ಇದೇ ಮೊದಲ ಬಾರಿಗೆ ಮಂತ್ರಿಗಿರಿ ಪಟ್ಟ ಕೊಡಲಾಗಿದೆ ಅಹಿಂದ ಸಂಪುಟದಿಂದ. ಬ್ರಾಹ್ಮಣರಿಗೆ 1 ಸೀಟ್ ಇಲ್ಲ. ಆದರೆ ಇದೇ ಮೊದಲ ಬಾರಿಗೆ ಬ್ರಾಹ್ಮಣ ಸಮುದಾಯ ಕಡೆಗಣಿಸಿದ್ದು ಯಾಕೆ? ಯಾವುದೇ ಸರ್ಕಾರ ಇದ್ರೂ ಸಹಿತ ಬ್ರಾಹ್ಮಣರಿಗೆ ಪ್ರಾತಿನಿಧ್ಯ ಇರ್ತಿತ್ತು. ಆದರೆ ಈ ಬಾರಿ ಉದ್ದೇಶಪೂರ್ವಕವಾಗಿಯೇ ಬ್ರಾಹ್ಮಣರನ್ನ ಕಡೆಗಣನೆ ಮಾಡಿದ್ರ ಅನ್ನೋದು ಸದ್ಯದ ಮಾತು. ಹೇಗಿದ್ರೂ ಹೆಚ್ಚಿನ ಸಂಖ್ಯೆಯ ಬ್ರಾಹ್ಮಣರು ಬಿಜೆಪಿಗೆ ಮತ ಹಾಕುತ್ತಾರೆ. ಹೀಗಾಗಿ ಪ್ರಾತಿನಿಧ್ಯ ಕೊಡದಿದ್ರೂ ಸಹಿತ ಆಗುತ್ತೆ ಅಂತ ಬ್ರಾಹ್ಮಣರಿಗೆ ಕೊಕ್ಕೆ ಹಾಕಿದ್ರ ಅನ್ನೋ ಮಾತು. ಹಳಿಯಾಳ ಕ್ಷೇತ್ರದಿಂದ ಆರ್ ವಿ ದೇಶಪಾಂಡೆ ಬ್ರಾಹ್ಮಣ ಸಮುದಾಯದವರು, ಇವರ ಹೆಸರು ಕೂಡ ಲಿಸ್ಟ್ನಲ್ಲಿಲ್ಲ. ಇನ್ನು ದಿನೇಶ್ ಗುಂಡೂರಾವ್ ಅವರು ಗಾಂಧಿನಗರ ಕ್ಷೇತ್ರ, ಈ ಹಿಂದೆ ಆರೋಗ್ಯ ಸಚಿವರಾಗಿ ಸಿಎಂ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕಾರ್ಯನಿರ್ವಹಿಸಿದವರು, ಪಕ್ಷಕ್ಕಾಗಿ ಅದೆಷ್ಟೋ ವರ್ಷ ದುಡಿದಂಥವರು, ಅವ್ರಿಗೂ ಕೂಡ ಸಚಿವ ಸಂಪುಟ ಒಂದು ವಿಸ್ತರಣೆ ಪಟ್ಟಿಯಲ್ಲಿ ಅವರ ಹೆಸರಿಲ್ಲ. ಇನ್ನು ಹಳಿಯಾಳ ಕ್ಷೇತ್ರದಲ್ಲಂತೂ ದೇಶಪಾಂಡೆ ಅವರು ಸಿಕ್ಕಾಪಟ್ಟೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ನೋಡೋಕೆ 2 ಕಣ್ಣು ಸಾಲದು. ಆದರೂ ಸಹಿತ ಅವರ ಹೆಸರು ಕೂಡ ಇಲ್ಲ. ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರಾಗಿದ್ದುಕೊಂಡು ಸಿಕ್ಕಾಪಟ್ಟೆ ಬೆಂಗಳೂರಿನಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿಪಡಿಸಿದ್ದಾರೆ. ಸೊ ಈ ಬಗ್ಗೆ ಅಸಮಾಧಾನಗೊಂಡಂಥ ಈ ಬ್ರಾಹ್ಮಣ ಸಮುದಾಯವನ್ನು ಅಲ್ಲಗೆಳೆದಂಥ ಅಸಮಾಧಾನಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಅವರು ಏನು ಹೇಳಿದ್ದಾರೆ ಅವರ ಹತ್ರನೇ ಕೇಳ್ಕೊಂಬರೋಣ ಬನ್ನಿ. ನನಗೆ ಅದು ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಅದೇ ಒಂದೇ ನಾನು ಮಂತ್ರಿ ಆಗಲೇಬೇಕು ಅಂತ ಆ ಥರ ಏನು ವಿಷಯ ಏನಲ್ಲ. ಯಾಕೆಂದರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ 3 ವರ್ಷ ಆದಮೇಲೆ ನಾನೇ
ಪಕ್ಷದ ಕೆಲಸ ಮಾಡ್ತೀನಿ ಅಂತ ಸ್ವಯಂ ಪ್ರೇರಣೆಯಿಂದ ಬಿಟ್ಟು ಹೋಗಿರೋನು. ಅದರಿಂದ ಮಂತ್ರಿ ಸ್ಥಾನ ಇಲ್ಲದೇ ನಾವು ಇರೋಕ್ಕಾಗಲ್ಲ ಅಂತ ಏನಲ್ಲ. ಆದರೆ ನನಗಿನ್ನೂ ಯಾಕೆ ತೆಗ್ದಿದ್ದೀವಿ ಅಂತ ನಮಗೆ ಸ್ಪಷ್ಟವಾದಂಥ ಒಂದು ಕಾರಣಗಳು ಏನು ನಮಗೇನು ಹೇಳಿಲ್ಲ. ಅದು ಒಂದೇ ಇರುವಂಥ ನೋವು ಬಿಟ್ಟರೆ ಮಂತ್ರಿ ಸ್ಥಾನ ಹೋಗಿದೆ ಅಂತ ನೋವೇನಿಲ್ಲ. ಏನಕ್ಕೋಸ್ಕರ ತೆಗೆದು ಏನು ಕಾರಣ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಮಾತು ಕೊಟ್ಟ ಏನು ಹೇಳಿ ಅದೇ ಒಂದು ನೋವಿನ ವಿಷಯ. ಆದರೆ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಆ ವಿಚಾರದಲ್ಲಿ ನಾವೇನು ಕಾಂಪ್ರಮೈಸ್ ಆಗೋದಿಲ್ಲ. ಪಕ್ಷ ಮುಖ್ಯ. ಇಲ್ಲ ಯಾರು ಯಾರು ಕಮ್ಯುನಿಟಿ ವಿಚಾರದಲ್ಲಿ ಇಡೀ ಸಚಿವ ಸಂಪುಟದಲ್ಲಿ ತಮ್ಮ ಕಮ್ಯುನಿಟಿಯ ಆಧಾರದಲ್ಲಿ ಯಾರಿಗೂ ಕೂಡ ಸಿಕ್ಕಿಲ್ಲ. ಎಕ್ಸ್ಪೆಕ್ಟೇಷನ್ ಇದ್ದಿದ್ದೇ ತಮ್ಮ ಹೆಸರು. ಸೊ ಈ ಬಾರಿ ನೋಡೋದಾದ್ರೆ ಆ ಬ್ರಾಹ್ಮಣ ಕಮ್ಯುನಿಟಿಯಲ್ಲಿ ಯಾರಿಗೂ ಸಿಕ್ಕಿಲ್ಲ. ಸೊ 2028 ಮೇ ತಿಂಗಳಿನಲ್ಲಿ ವಿಧಾನಸಭೆ ಚುನಾವಣೆ ಫಿಕ್ಸ್. ಪಕ್ಕಾ ಚುನಾವಣೆ ಲೆಕ್ಕ ಹಾಕಿ ಸಂಪುಟವನ್ನ ರಚಿಸಿದ್ರ ಕಾಂಗ್ರೆಸ್ ನಾಯಕರು. ಮತ್ತೆ ಕಾಂಗ್ರೆಸ್ ಸರ್ಕಾರ ತರೋ ಉಮೇದಿನಲ್ಲಿರುವಂತಹ ಡಿಕೆ ಶಿವಕುಮಾರ್, ಕಾಂಗ್ರೆಸ್ನ ಮತ ಬ್ಯಾಂಕ್ ಆಗಿರುವಂತಹ ಪರಿಶಿಷ್ಟ ಜಾತಿ, ಎಡಗೈ, ಬೋವಿ, ಲಂಬಾಣಿ, ವಾಲ್ಮೀಕಿ ಸಮುದಾಯಕ್ಕೆ ಮಣೆ ಹಾಕಿದ್ರ. ಹೀಗಾಗಿನೇ ಅಹಿಂದ ನಾಯಕರಿಗೆ ಹೆಚ್ಚು ಮಣೆ ಹಾಕಿದ್ರ ಅನ್ನೋ ಮಾತುಗಳು ಈಗ ಸದ್ಯ ಕೈ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಬಿ ನಾಗೇಂದ್ರ, KN ರಾಜಣ್ಣ ರಾಜೀನಾಮೆ ಪಡೆದಿದ್ದಂಥ ಕೈಪಡೆ ಬಿಜೆಪಿಯವರು ಸೆಳೆಯಬಹುದಾದಂಥ ವಾಲ್ಮೀಕಿ ಸಮುದಾಯಕ್ಕೆ ಮಣೆ ಹಾಕಿದ್ದಾರೆ. ಈಗ ಹಿಂದುಳಿದ ಸಮುದಾಯಕ್ಕೂ ಕೂಡ ಪ್ರಾತಿನಿಧ್ಯ ನೀಡಿದಂಥ ಸರ್ಕಾರ ಸಿದ್ದರಾಮಯ್ಯ ಕೆಳಗಿಳಿಸಿದ್ದಕ್ಕೆ ಕುರುಬರಿಗೆ 2 ಸ್ಥಾನವನ್ನು ನೀಡಲಾಗಿದೆ. ಇದೀಗ ಉಪ್ಪಾರ, ರಜಪೂತ್, ಮರಾಠ ಸಮುದಾಯಕ್ಕೂ ಕೂಡ ಅವಕಾಶವನ್ನು ನೀಡಲಾಗಿದೆ. ಮರಾಠ ಸಮುದಾಯದಿಂದ ಈಗಾಗಲೇ ಸಂತೋಷ್ ಲಾಡ್ ಅವರು ಕೂಡ ಸಚಿವರ ಪಟ್ಟಿಯಲ್ಲಿದ್ದಾರೆ. ಕೊಡವರ ಪೊನ್ನನ್ನಾಗೆ ವಿಧಾನಸಭೆಯ ಹುದ್ದೆ ನೀಡಲಾಗಿದೆ. ನೇಕಾರ ಸಮುದಾಯದ ಉಮಾಶ್ರೀ ಪರಿಷತ್ತಿನ ಉಪಸಭಾಪತಿ ಕೂಡ ಆಗಿದ್ದಾರೆ. ಸೊ ಅವರಿಗೆ ಸಚಿವ ಸ್ಥಾನ ನೀಡಬೇಕಾಗಿತ್ತು ಉಮಾಶ್ರೀ ಅವರಿಗೆ. ಆದರೆ ಅವರಿಗೆ ಉಪಸಭಾಪತಿ ಹುದ್ದೆಯನ್ನು ನೀಡಿರೋದಕ್ಕೆ ಈಗ ಸಿದ್ದರಾಮಯ್ಯನವ್ರಿಗೆ ಎಲ್ಲೋ ಒಂದು ಕಡೆ ಬೇಸರ. ಇನ್ನು ಬ್ರಾಹ್ಮಣರಿಲ್ಲದಂಥ ಸಂಪುಟವನ್ನು ನೋಡಿ ಸಾಕಷ್ಟು ಕೈಪಾಳ್ಯದಲ್ಲಿ ಈಗ ಚರ್ಚೆಗೆ ಗ್ರಾಸವಾಗಿದೆ. ಈ ಒಂದು ಬ್ರಾಹ್ಮಣ ಸಚಿವರಿಲ್ಲದಂಥ ಕಾರಣಕ್ಕೆ CM DKಶಿ ಸಂಪುಟ ಈಗ ಭಾರಿ ಬ್ರಾಹ್ಮಣ ಸಮುದಾಯಕ್ಕೆ ಸಿಗದಂಥ ಸಚಿವ ಸ್ಥಾನದ ಬಗ್ಗೆ ಈಗ ನಾಯಕರು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಸಂಪುಟದಿಂದ ಬ್ರಾಹ್ಮಣರನ್ನ ಹೊರಗಿಟ್ಟಂಥ DK ಹೀಗಾಗಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಬ್ರಾಹ್ಮಣ ಮಹಾಸಭಾ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಪತ್ರವನ್ನು ಬರೆಯಲಾಗಿದ್ದು, ಕರ್ನಾಟಕ ಏಕೀಕರಣಕ್ಕೆ ಬ್ರಾಹ್ಮಣರ ಕೊಡುಗೆ ಏನು? ಹಾಗಾದರೆ ಅಪಾರ ಆಲೂರು ವೆಂಕಟರಾಯರು ನಿಸ್ವಾರ್ಥವಾಗಿ ದುಡಿದಿದ್ದಾರೆ. ಬ್ರಾಹ್ಮಣರು ಅಲ್ಲದೆ ಅನೇಕ ಬ್ರಾಹ್ಮಣರು ಸೇವೆ ಅಪಾರವಾದದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಆದರೆ DK ಸಂಪುಟದಲ್ಲಿ ಬ್ರಾಹ್ಮಣರಿಗೆ ಮಣೆ ಹಾಕಲಿಲ್ಲ ಯಾಕೆ, ಅವಕಾಶ ನೀಡಲಿಲ್ಲ ಯಾಕೆ ಅನ್ನೋದು ಸದ್ಯದ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ DK ಶಿವಕುಮಾರ್ ಅವರ ಈ ಒಂದು ಸಂಪುಟ ರಚನೆಯಲ್ಲಿ ಬ್ರಾಹ್ಮಣರಿಗೆ ಸ್ಥಾನನೇ ಇಲ್ಲ. ಸಚಿವ ಸಂಪುಟದಲ್ಲಿ ಬ್ರಾಹ್ಮಣರಿಲ್ಲದಿದ್ದಕ್ಕೆ ಆಶ್ಚರ್ಯ ಆಗಿದೆ. ಈಗ ಹಿಂದಿನ ಸರ್ಕಾರದಲ್ಲಿ ಒಬ್ಬರು ಬ್ರಾಹ್ಮಣರು ಸಚಿವರಾಗಿದ್ದರು, ಮುಂದೆ ಒಬ್ಬ ಬ್ರಾಹ್ಮಣನು ಸಚಿವ ಸಂಪುಟದಲ್ಲಿ ಇರಲ್ಲ. ಈ ಹಿಂದೆ ಕೆಲ ಹಿರಿಯರು ಆಡಿದ್ದ ಮಾತು ನಿಜವಾಗಿದೆ ಅನ್ನೋದು ಇಲ್ಲಿ ತಿಳಿದು ಬರ್ತಾ ಇದೆ. ಈಗ CM DKಶಿ ಅವರು ಇದಕ್ಕೆ ಅವಕಾಶ ಮಾಡಿಕೊಡಬೇಡಿ, ಕಾಂಗ್ರೆಸ್ ಬೆಳವಣಿಗೆಗೆ ಬ್ರಾಹ್ಮಣರು ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ, ಬ್ರಾಹ್ಮಣ ಸಮುದಾಯಕ್ಕೆ ಒಂದಾದರೂ ಸ್ಥಾನ ನೀಡಬೇಕಾಗಿತ್ತು ಅನ್ನೋದು ಸದ್ಯದ ಮನವಿಯಾಗಿದೆ. ಪತ್ರ ಬರೆದು CM DK ಶಿವಕುಮಾರ್ ಅವರಿಗೆ ಬ್ರಾಹ್ಮಣ ಸಮುದಾಯದವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಾಗಾದರೆ 2028ಕ್ಕೆ ಬ್ರಾಹ್ಮಣರು ಯಾರು ಕೂಡ, ಬ್ರಾಹ್ಮಣ ಸಮುದಾಯದವರು ಯಾರು ಕೂಡ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮತ ಹಾಕೋದಿಲ್ವಾ ಅನ್ನೋ ಚರ್ಚೆ ಕೂಡ ಈಗ ಸದ್ಯ ಎದ್ದಿರುವಂಥ ಪ್ರಶ್ನೆ. ಪಕ್ಕಾ ಚುನಾವಣೆ ಲೆಕ್ಕಾಚಾರ ಹಾಕಿನೇ ಸಂಪುಟವನ್ನು ರಚಿಸಿದ್ದಾರಾ ಕಾಂಗ್ರೆಸ್ನವರು? ಮತ್ತೆ ಕಾಂಗ್ರೆಸ್ ಸರ್ಕಾರ ತರೋ ಉಮೇದಿನಲ್ಲಿರುವಂಥ DK ಶಿವಕುಮಾರಿಗೆ ಹೊಡೆತ ಬೀಳುತ್ತಾ? ಲಿಂಗಾಯತ, ಒಕ್ಕಲಿಗ, ಮುಸ್ಲಿಂ ಪ್ರಾಬಲ್ಯ ಹೆಚ್ಚಾಗಿದೆ ಈ ಒಂದು ಸಂಪುಟದಲ್ಲಿ. ವೀರಶೈವ ಲಿಂಗಾಯತರು ನಮ್ಮ ಜತೆಗಿದ್ದಾರೆ ಎಂದು ಬಿಜೆಪಿ ನಂಬಿತ್ತು. ಹಲವು ಮತಕ್ಷೇತ್ರಗಳಲ್ಲಿ ವೀರಶೈವ ಲಿಂಗಾಯತರ ಪ್ರಭಾವ ಹೆಚ್ಚಾಗಿದೆ. ವೀರಶೈವ ಲಿಂಗಾಯತರನ್ನ ನಿರ್ಲಕ್ಷ್ಯ ಮಾಡದಂತ ಕಾಂಗ್ರೆಸ್ ನಾಯಕರು. ಹೆಚ್ಚಾನೆಚ್ಚು ಮೆಜಾರಿಟಿ ಪೀಪಲ್ಸ್ ಅಂದರೆ ಕರ್ನಾಟಕದಲ್ಲಿ ಲಿಂಗಾಯತರೆ. ಹೀಗಾಗಿ ಲಿಂಗಾಯತದ ದಾಳವನ್ನು ಉರುಳಿಸಿದ್ರ DK ಶಿವಕುಮಾರ್. JDSನಿಂದ ಒಕ್ಕಲಿಗ ಮತಗಳು ಸೆಳೆಯದಂತೆ ನಿಗಾ ವಹಿಸಿದ್ರು. ಒಂದು ಕಡೆ ರಾಮನಗರದಲ್ಲಿ 4 ಸ್ಥಾನಗಳಿದ್ರು, CM ಸೇರಿ 1 ಮಂತ್ರಿಗಿರಿ ನೀಡಲಾಗಿದೆ. JDS ಭದ್ರವಾಗಿರುವಂಥ ಮಂಡ್ಯಕ್ಕೂ 2 ಮಂತ್ರಿ ಸ್ಥಾನವನ್ನು ನೀಡಲಾಗಿದೆ.
ಹಾಸನದಲ್ಲಿ ಗೌಡರ ಕುಟುಂಬಕ್ಕೆ ಸಡ್ಡು ಹೊಡೆಯಲು ತಂತ್ರವನ್ನು ಹೆಣೆದಿದ್ದಾರಾ? ಇವೆಲ್ಲ ತಂತ್ರವನ್ನು 2028ರ ಚುನಾವಣೆಗೆ ಗುರಿಯಾಗಿಸಿಕೊಂಡು ಈ ಲಿಂಗಾಯತ ಒಕ್ಕಲಿಗ ಮುಸ್ಲಿಂ ಪ್ರಾಬಲ್ಯ ಸಾಧಿಸಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿ ಮಾಡಿದ್ರ? ಜಮೀರ್ ಅಹ್ಮದ್ ಖಾನ್ಗೆ ಮುಸ್ಲಿಂ ಸಮುದಾಯದಿಂದ ಮತ್ತೊಮ್ಮೆ ಮಂತ್ರಿಗಿರಿ ಕೊಟ್ಟರು. ದಾವಣಗೆರೆ ಪ್ರಕರಣ ಆದಾಗಿಂದ ಜಮೀರ್ ಅಹ್ಮದ್ಗೆ ಸಾಕಷ್ಟು ಶಾಕ್ಗಳು ಎದುರಾಗಿತ್ತು. ಇದರ ಮಧ್ಯೆ ಸಿದ್ದರಾಮಯ್ಯನವರು ಕೂಡ ಈ ಸಚಿವ ಸ್ಥಾನದಲ್ಲಿ ಅವರಿಗೆ ನೀಡಬೇಡಿ ಅನ್ನೋದನ್ನು ಹಲವು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದೆಲ್ಲದರ ಮಧ್ಯೆ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಜಮೀರ್ ಅಹ್ಮದ್ ಅವರವರಿಗೆ ಸಚಿವ ಸ್ಥಾನವನ್ನು ನೀಡಿದ್ದಾರೆ. ಮುಸ್ಲಿಂ ಮತಗಳು ಚದುರಿ ಹೋಗದಂತೆ ಕೆಲವೊಂದು ಕಡೆ ಸೇಫ್ ಝೋನ್ನಿಂದ ಈಗ ಡಿ.ಕೆ. ಶಿವಕುಮಾರ್ ಅವರು ಆಟವನ್ನು ಆಡಿದ್ದಾರೆ. ಇಲ್ಲಿ ವೀರಶೈವ ಲಿಂಗಾಯತರು ನಮ್ಮ ಜೊತೆಗಿದ್ದಾರೆ ಎಂದು ಬಿಜೆಪಿಯವರು ನಂಬಿದ್ರು. ಆದ್ರೀಗ ಹೆಚ್ಚಾನೆಚ್ಚು ಆದ್ಯತೆಯನ್ನು ಲಿಂಗಾಯತ ನಾಯಕರಿಗೆ ನೀಡಿದ್ದಾರೆ ಅನ್ನೋದು ಈಗ ಸದ್ಯ ಪ್ರಶ್ನೆ. ಕಾಂಗ್ರೆಸ್ನ ಮತ ಬ್ಯಾಂಕ್ ಆಗಿರುವಂಥ ಪರಿಶಿಷ್ಟ ಜಾತಿ, ಎಡಗೈ ಬೋವಿ ಲಂಬಾಣಿ, ವಾಲ್ಮೀಕಿ ಕ್ಷೇತ್ರಕ್ಕೆ ಹೆಚ್ಚಾನೆತ್ತು ಈಗ ಈ ಒಂದು ಸಚಿವ ಸಂಪುಟ ಪಟ್ಟಿಯಲ್ಲಿ ಮನ್ನಣೆ ನೀಡಲಾಗಿದೆ. ಸೊ ಇದಾಗಿತ್ತು ಈ ಹೊತ್ತಿನ ಟಾಪ್ ಸ್ಟೋರೀಸ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.